ನಮಸ್ಕಾರ. 100% ಪರ್ಫೆಕ್ಟಾಗಿ ಬರುವಂತಹ ಶಿರಾ ಮಾಡೋದನ್ನು ತೋರಿಸೀನಿ. ಕೇಸರಿ ಬಾತ್ ಇಲ್ಲೆಲ್ಲ ಸಾಮಾನುಗಳನ್ನು ತೊಗೊಂಡೇನಿ. ನಾನಿವತ್ತು ಪೈನಾಪಲ್ ಹಣ್ಣು ಹಾಕಿ ಶಿರಾ ಮಾಡಾಕತ್ತೀನಿ. ನೋಡ್ರಿ, ಒಂದು ಬೌಲು ಹಣ್ಣಿನ ಪೀಸ್ ತೊಗೊಂಡೇನಿ, ಒಂದು ಬೌಲ್ ರವೆ, ಒಂದು ಬೌಲ್ ಸಕ್ಕರೆ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ತೊಗೊಂಡೇನಿ. ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಫಸ್ಟಿಗೆ ಏನು ಪೈನಾಪಲ್ ಹಣ್ಣಾದಂಥ ಪೈನಾಪಲ್ ಇರಬೇಕು. ಇದನ್ನು ನೈಸ್ ಪೇಸ್ಟ್ ಮಾಡಿ ಗ್ರ್ಯಾಂಡ್ ಮಾಡಿ ಇಟ್ಕೊಳ್ಳೋಣ. ಇದನ್ನ ಈಗ ಗ್ರ್ಯಾಂಡ್ ಮಾಡೋಣ. ನೋಡಿರಿ, ಈ ಥರ ಪೇಸ್ಟ್ ಮಾಡಿ ಇಟ್ಕೋಬೇಕು. ಪೈನಾಪಲ್ ಹಣ್ಣು ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ. ಇದು ಈ ಹಣ್ಣು ಹಾಕಿ ಮಾಡಿದಂಥ ಶಿರಾ ಡಬಲ್ ರುಚಿ ಅನ್ಬೋದು. ಒಂದು ಸಣ್ಣ ಕಡಾಯಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೋತೇನೆ. ನೋಡಿರಿ, 3 ಏಲಕ್ಕಿ ತೊಗೊಂಡೇನಿ. ಈಗ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ಯಾವಾರು ತೊಗೊರಿ, ಪ್ರಮಾಣ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊರಿ. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕೀನಿ. ಈಗ ದ್ರಾಕ್ಷಿ ಫ್ರೈ ಮಾಡ್ಕೊಳೋಣ. ಸಣ್ಣ ಉರಿಯೊಳಗೆ ತುಪ್ಪ ಕಾದಿಂದ ಹಾಕಿ ಇದನ್ನು ಕೈ ಆಡಿಸ್ತಾ ಅವು ಫ್ರೈ ಹಾಕವು ಡುಮ್ಗೆ ಹಾಕ್ತಾವೆ. ನೋಡ್ರಿ, ಅವಾಗ ತೆಗೆದು ಬಿಡಬೇಕು ಪ್ಲೇಟಿಗೆ. ಮಕ್ಕಳಿಂದ ಮುದುಕರವರೆಗೂ ಶಿರಾ ಅಂದ್ರೆ ಎಲ್ಲರಿಗೂ ಇಷ್ಟ, ಯಾರಿಗಿಷ್ಟ ಇಲ್ಲ. ನೀವು ಒಂದು ಸಲ ಈ ವಿಧಾನದಾಗ ಟ್ರೈ ಮಾಡಿರಿ, ಕೆಡೋದೇ ಇಲ್ಲ. ಪರ್ಫೆಕ್ಟಾಗಿ ಶಿರಾ ಬರ್ತೈತಿ. ಕರೆಕ್ಟ್ ಪ್ರಮಾಣನ ಲಕ್ಷ್ಯದಾಗ ಇಟ್ಕೊಂಡು ಮಾಡಬೇಕು. ಈಗ ನೋಡಿರಿ, ದ್ರಾಕ್ಷಿ ಫ್ರೈ ಆದವು, ಗೋಡಂಬಿ ಫ್ರೈ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗಲಿವು. ಉರಿ ಮಾತ್ರ ಸಣ್ಣದಿರಬೇಕು. ಅದೇ ಪ್ಲೇಟಿಗೆ ಇವನ್ನು ತೆಗೆದು ಬಿಡೋಣ ಫ್ರೈ ಆಗಿಂದ. ಆನಂತರ ಈ ರವೆ ನೋಡ್ರಿ, ಬಾಂಬೆ ರವೆ ತೊಗೋಬೇಕು. ನೆನಪಿರಲಿ, ಚಿರೋಟಿ ರವೆ ತೊಗೋಬೇಡ್ರಿ, ಬಾಂಬೆ ರವೆ ತೊಗೋಬೇಕು. ಇದನ್ನು ಒಳ್ಳೆ ಘಮ ಬರೋವರೆಗೆ ಹುರಿಬೇಕು. ಹುರಿಯೋದ್ರಾಗ ಇರೋದು ನೋಡ್ರಿ, ಏನು ಮಾಡೋದು, ಶಿರಾದ ರುಚಿ ಬರೋದು ಈ ರವೆ ಹುರಿಯೋದ್ರಾಗ. ಪೇಷನ್ಸ್ಲೆ ಟೈಮ್ ತೊಗೊತತಿ, ಹುರಿಬೇಕು. ಒಳ್ಳೆ ಘಮ ಬರಬೇಕು, ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೆ ಇದನ್ನ ಫ್ರೈ ಮಾಡಬೇಕು ತುಪ್ಪ ಹಾಕಿ. ಇವಾಗ ದೊಡ್ಡ ಕಡಾಯಿ ಇಟ್ಕೊಂಡೇನು ನಾನು. ಸಣ್ಣದ್ರಾಗ ಮಾಡೋಕ್ಕಾಗಲ್ಲ ಅಂತ ದೊಡ್ಡ ಕಡಾಯಿದೊಳಗೆ ರವೆ ಹಾಕ್ಕೊಂಡು, ಹುರಿದಂಥ ರವೆ ಹಾಕ್ಕೊಂಡು ಇದೇನು ಹಣ್ಣಿನ ಪೇಸ್ಟ್ ಇತ್ತು ಇದನ್ನು ಹಾಕಿದೆ. ಈ ಹಣ್ಣಿನ ಪೇಸ್ಟ್ ಹಾಕೇನು ನೋಡ್ರಿ ಇದ್ರೊಳಗೆ. ಇದನ್ನು ಚೆಂದಾಗಿ ಇದ್ರ ಜೋಡಿ ಕುದಿಸ್ಬೇಕು, ಫ್ರೈ ಮಾಡಬೇಕು. ಇಲ್ಲಿ ಅಳತಿ ಇನ್ನೊಂದು ಸಲ ಹೇಳ್ತೀನಿ. 1 ರವೆ ತೊಗೊಂಡ್ರೆ 2.5 ನೀರು ತೊಗೋಬೇಕು. ಆದರೆ 2 ನೀರು ತೊಗೋತಾನೆ ಇಲ್ಲಿ. ಯಾಕಂದ್ರೆ ಅರ್ಧ ಬಟ್ಲು ಹಣ್ಣಿಂದು ಪೇಸ್ಟ್ ಐತಿ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಹಣ್ಣಿನ ಪೇಸ್ಟ್ ಹಾಕೋದ್ರಿಂದ 2 ನೀರು, ಅರ್ಧ ಹಣ್ಣಿನ ಪೇಸ್ಟು, 1 ರವೆ, 1 ಸಕ್ಕರೆ. ಇಲ್ಲಿ ನೋಡ್ರಿ, ನಾನು ಚಿಟಿಗೆ ಅರಿಶಿಣ ಪುಡಿ ನೀರೊಳಗೆ ಕಲಿಸಾಕೀನಿ. ಶಿರಾದ ಕಲರ್ ಬರಬೇಕು, ಯೆಲ್ಲೋ ಕಲರ್ ಅಂಥೇಳಿ. ಇಲ್ಲಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಚಿಟಿಗೆ ಅರಿಶಿನ ಹಾಕೇನಿ. ಸೂಪರ್ ಕಲರ್ ಬಂದೈತೆ ನೋಡ್ರಿ. ಇವಾಗ ಇದೆಲ್ಲ ಚೆಂದ ಬೆಂದ ನಂತರ ಇಲ್ಲಿ ಸಕ್ಕರೆ ಹಾಕಿದೆ. ನಾ 1 ಬೌಲ್ ರವಾಕ್ಕೆ 1 ಬೌಲ್ ಸಕ್ಕರೆ, ಮತ್ತು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಾಕತ್ತೀನಿ. ಒಟ್ಟು ಒಂದು 6 ಟೇಬಲ್ ಸ್ಪೂನ್ ತುಪ್ಪ ಬೇಕಾಕತಿ. ಇದಕ್ಕೆ ತುಪ್ಪ ಹಾಕಿದಷ್ಟು ಟೇಸ್ಟಿಯಾಗಿ ಬರ್ತೈತಿ, ಆರೋಗ್ಯಕ್ಕೂ ಒಳ್ಳೆಯದು. ಪರ್ಫೆಕ್ಟಾಗಿ ಶಿರಾ ಬರಬೇಕು ಅಂದ್ರೆ ತುಪ್ಪ ಬೇಕ್ರಿ. ಇಲ್ಲೇ ಕಲ್ಲಾಗ ಒಂದು 3 ಏಲಕ್ಕಿ ಜಜ್ಕೊಂಡಿದ್ದೆ, ಅದನ್ನು ಹಾಕ್ತೇನೆ ನೋಡ್ರಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ಸಕ್ಕರೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಕಡಿಮೆ ಬೇಕು ಅಂದ್ರೆ ಕಡಿಮೆ ಮಾಡ್ಕೊರಿ. ನಾನು ಸಮ ಹಾಕ್ತೀನಿ. ಸ್ವೀಟ್ ಆಗಿದ್ರನ್ನ ಟೇಸ್ಟು, ಇಲ್ಲಾಂದ್ರೆ ರಿಸಪ್ ಯಾವ್ದಾರು ತಿನ್ನಂಗೆ ಆಗಂಗಿಲ್ಲ. ಅದಕ್ಕೋಸ್ಕರ ಪರ್ಫೆಕ್ಟಾಗಿ ಶಿರಾ 100% ಬರಬೇಕು ಅಂದ್ರೆ ಈಕ್ವಲಾಗಿ ಹಾಕಬೇಕು ಸಕ್ಕರೆ ರವೆ. ಪೈನಾಪಲ್ ಹಾಕಿದ್ರಂತೂ ಡಬಲ್ ಟೇಸ್ಟ್. ನೋಡಿರಿ ಏನು ಚೆಂದಾಗೈತಿ. ಇದನ್ನು ಸಣ್ಣ ಉರಿಯೊಳಗೆ ಪ್ಲೇಟ್ ಮುಚ್ಚಿಟ್ಟಿದ್ದೆ. ಇದನ್ನು ಚೆಂದಾಗಿ ತಿರ್ಗಸನೀಗ ಆಗೈತಿ ಅಂತ ಹೆಂಗೆ ಗೊತ್ತಾಕೈತಿ ಅಂದರೆ, ಇದು ತಳ ಬಿಡ್ತೈತೆ ರೀ. ತಳ ಹಿಡ್ಕೊಳಂಗಿಲ್ಲ. ಫುಲ್ ರೆಡಿ ಆಗೈತೆ ಅಂದರೆ ಈ ಥರ ತಳ ಬಿಡ್ತೈತೆ ನೋಡ್ರಿ. ತಳಕ್ಕೆ ಹಿಡ್ಕೊಂಡಿರಂಗಿಲ್ಲ, ಆವಾಗ ಆಗೈತಿ ಅಂತ.
ಅರ್ಥ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಬೇಯಲಿ, ಇನ್ನೊಂದು ಸ್ವಲ್ಪ ತೆಳ್ಳಗೈತಲ್ಲ, ಇನ್ನೊಂದು ಸ್ವಲ್ಪ ಬೇಯಲಿ. ಫುಲ್ ಬೆಂದ ನಂತರ ನಾನೀಗ ದ್ರಾಕ್ಷಿ ಗೋಡಂಬಿ ಹಾಕ್ತೇನೆ ನೋಡಿರಿ. ದ್ರಾಕ್ಷಿ ಗೋಡಂಬಿ ಹಾಕೇನಿ. ಆಯಿತು, ರೆಡಿ ಆಯ್ತು. ಇದೀಗ ಮುಗಿದಿಂದ ಒಂದು 5 ನಿಮಿಷ ಹಿಂಗೆ ಬಿಡಬೇಕು. ಯಾರೆಲ್ಲ ವಿಡಿಯೋ ನೋಡಾಕತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಪರ್ಫೆಕ್ಟ್ ಆದಂಥ ಹೋಟೆಲ್ ಶೈಲಿಯಲ್ಲಿ ಶಿರಾ ರೆಡಿ ಆಯ್ತು ನೋಡಿರಿ. ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೀಗ. ಒಂದು ಸಲ ಟ್ರೈ ಮಾಡಿ ಮಕ್ಕಳು, ನೀವು ತಿನ್ನಿರಿ. ಇದೀಗ ಸರ್ವ್ ಮಾಡಿ ತೋರಿಸ್ತಾನೆ ನೋಡಿರಿ. ಸೂಪರಾಗಿ ಬಂದೈತಿ. ಸ್ವಲ್ಪ ಆರಬೇಕಿದು. ನೀವು ಸ್ಪೂನ್ಲಿ ಎಷ್ಟು ಕಟ್ ಮಾಡ್ತೀರಿ ಅಷ್ಟೇ ಬರ್ತದೆ ನೋಡಿರಿ. ಅಷ್ಟು ಚೆನ್ನಾಗಿ ಬಂದೈತಿ. ಫೈನಲ್ ಆಗಿ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೀನಿ. ನೀವು ಟ್ರೈ ಮಾಡ್ತೀರಿ ಅಂತ ಅನ್ಕೋತೀನಿ. ನೋಡಿರಿ, ಸ್ಪೂನ್ಲೆ ಕಟ್ ಮಾಡ್ಕೊಂಡೇನಿ, ಅದು ಕಂಡಿಲ್ಲ ನಿಮಗೆ. ಎಷ್ಟಕ್ಕೆ ತೊಗೊಂಡೇನಿ ಅಷ್ಟೇ ಬಂದೈತೆ ನೋಡಿರಿ. ಇಲ್ಲಿ ವಿಡಿಯೋ ಮುಗಿಸ್ತೇನೆ. ನಮಸ್ತೆ.